ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐ ವೆಬ್ ಸೆಂಟರ್ ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನಾವು ಇಮ್ಯುನಾಲಜಿಕಲ್ ಕಾಸಸ್ ಆಫ್ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಿದು, ಯಾಕೆ ತಿಳ್ಕೋಬೇಕು ಅಂತಂದ್ರೆ, ಈ ಇಮ್ಯುನಾಲಜಿಕಲ್ ಫ್ಯಾಕ್ಟರ್ಸ್ ಅನ್ನೋದು ಒನ್ ಆಫ್ ದಿ ಐಡೆಂಟಿಫೈಯಬಲ್ ಫ್ಯಾಕ್ಟರ್, ಅಂದ್ರೆ ಇದನ್ನ ಕಂಡುಹಿಡಿಲಿಕ್ಕೆ ಆಗುವಂಥದ್ದು, ಹಾಗೂ ಇದಕ್ಕೆ ತಕ್ಕ ಮಟ್ಟಿಗೆ ಟ್ರೀಟ್ಮೆಂಟ್ ಕೂಡ ಇದೆ. ಸೊ ಯಾವ ತರದ ಕಾಸಸ್ ಆಗ್ಬೋದು ಅಂದ್ರೆ ಎರಡು ತರ ಇದೆ ಇದರಲ್ಲಿ, ಆಟೋ ಇಮ್ಯೂನ್, ಆಲೋ ಇಮ್ಯೂನ್ ಅಂತ. ಆಟೋ ಇಮ್ಯೂನ್ ಅಂತ ಅಂದ್ರೆ ಸೆಲ್ಫ್ ಆಂಟಿಬಾಡೀಸ್, ನಮ್ಮ ದೇಹದ ಮೇಲೆ ನಮ್ಮ ದೇಹನೇ ರಿಯಾಕ್ಟ್ ಆಗೋದಕ್ಕೆ ಆಟೋ ಇಮ್ಯುನಿಟಿ ಅಂತ ಕರಿತೀವಿ. ಆಲೋ ಇಮ್ಯುನಿಟಿ ಅಂತಂದ್ರೆ ಹೊರಗಿನ ಆಂಟಿಬಾಡೀಸ್ಗೆ ನಮ್ಮ ದೇಹ ರಿಯಾಕ್ಟ್ ಆಗುತ್ತೆ. ಸೊ ಏನು ಆಲೋ ಇಮ್ಯುನಿಟಿ ಅಂತ ಅಂದ್ರೆ, ಈಗ ಪ್ರೆಗ್ನೆನ್ಸಿಗೆ ನಮ್ಮ ದೇಹ ರಿಯಾಕ್ಟ್ ಆಗೋದಕ್ಕೆ ಆಲೋ ಇಮ್ಯುನಿಟಿ ಅಂತ ಕರಿತೀವಿ. ಮೆಟರ್ನಲ್ ರೆಸ್ಪಾನ್ಸ್, ಆ ಪ್ರೆಗ್ನೆನ್ಸಿಗೆ, ಆ ಭ್ರೂಣಕ್ಕೆ ತಾಯಿಯ ದೇಹ ರಿಯಾಕ್ಟ್ ಆಗೋದಕ್ಕೆ ಆಲೋ ಇಮ್ಯುನಿಟಿ ಅಂತಾರೆ. ಆಟೋ ಇಮ್ಯುನಿಟಿ ಅಂತಂದ್ರೆ ತಾಯಿಯ ದೇಹದಲ್ಲೇ ಇರುವಂತ ಟಿಶ್ಯೂಗಳಿಗೆ ಆಂಟಿಬಾಡೀಸ್ ಡೆವಲಪ್ ಆಗಿ ಅದು ಪ್ರೆಗ್ನೆನ್ಸಿ ಮೇಲೆ ಎಫೆಕ್ಟ್ ಆಗೋದಕ್ಕೆ ಆಟೋ ಇಮ್ಯುನಿಟಿ ಅಂತಾರೆ. ಈ ಆಟೋ ಇಮ್ಯುನಿಟಿಲಿ ಯಾವ್ದಪ್ಪ ಕಾರಣಗಳು ಅಂತಂದ್ರೆ ಮೇನ್ಲಿ ಎರಡಿದೆ. ಒಂದು ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಅಂತ, SLE ಅಂತ ಕೇಳಿರ್ಬೋದು. ಇನ್ನೊಂದು ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ ಅಂತ, ಆಪ್ಲಾ ಸಿಂಡ್ರೋಮ್ ಅಂತ. ಇದೆರಡು ಮೇಜರ್ ಕಾಸಸ್ ಆಗತ್ತೆ. ಯಾಕೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಇದೆರಡಕ್ಕೂ ಸಮಾನವಾದ ಟ್ರೀಟ್ಮೆಂಟ್ ಇದೆ, ಎರಡರದ್ದು ಟ್ರೀಟ್ಮೆಂಟ್ ಸಿಮಿಲರ್ ಇದೆ. ಪ್ಲಸ್ ಟ್ರೀಟ್ಮೆಂಟ್ ನಿಂದ ಕನ್ಸೀವ್ ಆಗಿ ಹೆಲ್ದಿ ಬೇಬಿಯನ್ನ ಪಡೆದವರು ಇದ್ದಾರೆ. ಸೊ SLE ಅಂತಂದ್ರೆ ಇದರಲ್ಲಿ ಹೇಗಾಗತ್ತೆ ಅಂತಂದ್ರೆ, ಹಲವಾರು ಲಕ್ಷಣಗಳಿರುತ್ತೆ, ಅದರಲ್ಲಿ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಕೂಡ ಒಂದು. ಆಕ್ಟಿವ್ ಡಿಸೀಸ್ ಇದ್ದಾಗ ಕನ್ಸೀವ್ ಆಗದೆ ಕಷ್ಟ ಇರುತ್ತೆ. ಇನ್ ಕೇಸ್ ಕನ್ಸೀವ್ ಆದ್ರೂ ಕೂಡ ಈ ಪ್ರೆಗ್ನೆನ್ಸಿ ಆಗಿ 3 ತಿಂಗಳ ನಂತರ ಪ್ರೆಗ್ನೆನ್ಸಿ ಲಾಸ್ ಆಗೋದು, ಹೊಟ್ಟೆಯಲ್ಲೇ ಮಗು ಸಾಯುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಈ ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ನ ಇದನ್ನ ಪತ್ತೆ ಹಚ್ಚಲಿಕ್ಕೆ 2 ಥರದ ಟೆಸ್ಟ್ಗಳಿದೆ. ಒಂದು ಕ್ಲಿನಿಕಲ್ ಕ್ರೈಟೀರಿಯಾ ಅಂತ ಕರಿತೀವಿ, ಇನ್ನೊಂದು ಲ್ಯಾಬೊರೇಟರಿ ಕ್ರೈಟೀರಿಯಾ, ಬ್ಲಡ್ ಟೆಸ್ಟ್. ಲ್ಯಾಬೊರೇಟರಿ ಕ್ರೈಟೀರಿಯಾ ಅಂತಂದ್ರೆ ಅದೊಂದು ಸಿಂಪಲ್ ಬ್ಲಡ್ ಟೆಸ್ಟ್. ಸೊ ಹೇಗೆ ಸಸ್ಪೆಕ್ಟ್ ಮಾಡ್ಬೋದು ಆಂಟಿ ಫಾಸ್ಫೋಲಿಪಿಡ್ ಸಿಂಡ್ರೋಮ್ ಅಂತಂದ್ರೆ, ಅರ್ಲಿ ಪ್ರೆಗ್ನೆನ್ಸಿ ಲಾಸ್ ಅಂದ್ರೆ 2.5 ತಿಂಗಳು 10 ವಾರಗಳಿಗೆ ಮುಂಚೆ ಪ್ರೆಗ್ನೆನ್ಸಿ ಲಾಸ್ ಆಗಿದ್ರೆ, ಅಥವಾ 10 ವಾರ ಆದ್ಮೇಲೆ ಪ್ರೆಗ್ನೆನ್ಸಿ ಲಾಸ್, 2.5 ತಿಂಗಳು ಆದ್ಮೇಲೆ ಸಿವಿಯರ್ ಹೈಪರ್ ಟೆನ್ಷನ್ ಬಂದು, ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ BP ರಕ್ತದೊತ್ತಡ ಹೆಚ್ಚಾಗಿ ಮಗು ಹೊಟ್ಟೆಯೊಳಗೆ ತೀರ್ಕೊಂಡಿದ್ರೆ, ಅಥವಾ 8.5 ತಿಂಗಳಿಗೆ 34 ವೀಕ್ಸಿಗೆ ಮುಂಚೆ ಹೆರಿಗೆ ಆಗಿದ್ರೆ, BP ಇದ್ದು 34 ವೀಕ್ಸಿಗೆ ಮುಂಚೆ ಹೆರಿಗೆ ಆಗಿದ್ರೆ, ಈ ತರ ಒಂದ್ 2-3 ಸಲ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗಿದ್ರೆ, ಅಥವಾ ಇನ್ನೂ ಒಂದು ಕ್ರೈಟೀರಿಯಾ ತಾಯಿಯಲ್ಲಿ ಆರ್ಟಿರಿಯಲ್ ಅಥವಾ ವೀನಸ್ ಥ್ರಾಂಬೋಸಿಸ್ ಅಂತೀವಿ, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ. ಸೊ ಈ ತರ ಏನಾದ್ರೂ ರಿಕರೆಂಟ್ ಎಪಿಸೋಡ್ಸ್ ಇತ್ತು, ಸೊ ಇದೆಲ್ಲ ಇದ್ದಾಗ ನಾವು ಆಂಟಿ ಫಾಸ್ಫೋಲಿಪಿಡ್ ನ ಸಸ್ಪೆಕ್ಟ್ ಮಾಡ್ಬೋದು. ಹೇಗೆ ಇದನ್ನ ಪತ್ತೆ ಹಚ್ಚೋದು? ಬ್ಲಡ್ ಟೆಸ್ಟ್ ಅಂತಂದ್ರೆ ಸಿಂಪಲ್ ಬ್ಲಡ್ ಟೆಸ್ಟ್ ಇದೆ, ಅದರಲ್ಲಿ ನಮ್ಮ ದೇಹಕ್ಕೆ ರಿಯಾಕ್ಟ್ ಆಗುವಂತ ಆಂಟಿಬಾಡೀಸ್ ನ ಕಂಡುಹಿಡಿತಾರೆ. ಒಂದು ಲೂಪಸ್ ಆಂಟಿಕೋಯಾಗ್ಯುಲೆಂಟ್ ಅಂತ, ಇನ್ನೊಂದು ಆಂಟಿ ಕಾರ್ಡಿಯೋಲಿಪಿನ್ ಆಂಟಿಬಾಡಿ, ಆಂಟಿ ಬೀಟಾ 2 ಗ್ಲೈಕೋಪ್ರೋಟೀನ್ ಅಂತ. ಇದರಲ್ಲಿ ಯಾವ್ದಾದ್ರು ಪಾಸಿಟಿವ್ ಬಂದ್ರೆ ಅಥವಾ 3 ಪಾಸಿಟಿವ್ ಬಂದ್ರೆ ಅವಾಗ ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ ಇದೆ ಅಂತ ತಿಳ್ಕೊಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಹೇಗೆ ಇದನ್ನ ಓವರ್ಕಮ್ ಮಾಡೋದು ಅಂತಂದ್ರೆ, ಟ್ರೀಟ್ಮೆಂಟ್ ಇದೆ. ಇದಕ್ಕೆ 3 ತರದ ಟ್ರೀಟ್ಮೆಂಟ್ ಇದೆ. 3 ಕ್ಲಾಸ್ ಆಫ್ ಡ್ರಗ್ಸ್ ನ ಕೊಡ್ತೀವಿ. ಒಂದು, ನೀವು ಹೆಚ್ಚಾಗಿ ಕೇಳಿರ್ತೀರ, ಆಸ್ಪಿರಿನ್ ಅಂತ ಒಂದು ಮಾತ್ರೆನ ಕೊಟ್ಟಿರ್ತಾರೆ. ಇದು ಆಂಟಿ ಪ್ಲೇಟ್ಲೆಟ್, ರಕ್ತನ ಥಿನ್ ಔಟ್ ಮಾಡುತ್ತೆ. ಇನ್ನೊಂದು ಹೆಪಾರಿನ್ ಅಂತ ಇಂಜೆಕ್ಷನ್. ನೀವು ಸುಮಾರು ಜನ ತರ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆದವರು ಇಂಜೆಕ್ಷನ್ ತಗೋತಿದ್ದಾರೆ, ಹೊಟ್ಟೆಗೆ ತಗೋತಿದ್ದಾರೆ ಅಂತ ಕೇಳಿರ್ತೀರ. ಒಂದು ಪೆನ್ ತರದ ಇಂಜೆಕ್ಷನ್ ಅಥವಾ ಡೈಲಿ ಇಂಜೆಕ್ಷನ್ ಒಂದು ತಗೋತಿರ್ತಾರೆ, ಅದಕ್ಕೆ ಹೆಪಾರಿನ್ ಅಂತೀವಿ, ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್. ಸೊ ಇದನ್ನ ಸ್ಟಾರ್ಟ್ ಮಾಡ್ತೀವಿ. ಅಥವಾ ಇನ್ನೊಂದು ಅಂತಂದ್ರೆ, ನಮ್ಮ ದೇಹ ನಮ್ಮ ಆಂಟಿಬಾಡಿಗೆ ರಿಯಾಕ್ಟ್ ಆಗದಿದ್ದಾಗೆ ಅದ್ರದ್ದು ಇಮ್ಯುನಿಟಿನ ಸ್ವಲ್ಪ ಕಡಿಮೆ ಮಾಡುವಂಥದ್ದು, ಇಮ್ಯುನೋ ಮಾಡ್ಯುಲೇಷನ್ ಮಾಡುವಂಥದ್ದು. ಆವಾಗ ಲೋ ಡೋಸಸ್ ಅಲ್ಲಿ ಸ್ಟೀರಾಯ್ಡ್ಸ್ ಅನ್ನೋ ಮಾತ್ರೆನ ಕೊಡ್ತೀವಿ. ಸೊ ಇದಿಷ್ಟು ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ ಬಗ್ಗೆ ಕಿರು ಮಾಹಿತಿ. ಸೊ ಆಲೋ ಇಮ್ಯುನಿಟಿ ಇದ್ರೆ ಆವಾಗ ನಮ್ಮ ದೇಹದ ಇಮ್ಯುನಿಟಿನ ಮಾಡಿಫೈ ಮಾಡಬೇಕು, ಬಟ್ ಅದಿನ್ನು ಜಸ್ಟ್ ರಿಸರ್ಚ್ ಸ್ಟೇಜಸ್ ಅಲ್ಲಿ ಇದೆ. ಮೇನ್ಲಿ ನಮಗೆ ಎಫೆಕ್ಟ್ ಆಗುವಂಥದ್ದು ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಎಸ್ಪೆಷಲಿ ಆಂಟಿ ಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್. ಸೊ ಈ ಎಲ್ಲ ಟೆಸ್ಟ್ಗಳು ನೆಗೆಟಿವ್ ಬಂತು ಅಂತಂದ್ರೆ ಅವಾಗ ಇಮ್ಯುನೋಲಾಜಿಕಲ್ ಕಾಸಸ್ ರೂಲ್ ಔಟ್ ಆಗುತ್ತೆ, ಬೇರೆ ಕಾಸಸ್ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಆಗಬೇಕು. ಇದಿಷ್ಟು ಇಮ್ಯುನೋಲಾಜಿಕಲ್ ಕಾಸಸ್ ಬಗ್ಗೆ ಕಿರು ಮಾಹಿತಿ. ಧನ್ಯವಾದಗಳು.